ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ದೆಹಲಿಗೆ ಶಿಫ್ಟ್ ಆಗಿದೆ ಸದ್ಯಕ್ಕೆ ರಾಜ್ಯ ರಾಜಕಾರಣ. ಬದಲಾವಣೆಯ ಕಿಚ್ಚು, ಬದಲಾವಣೆನ ಅಥವಾ ಪುನಾರಚನೆನ ಅನ್ನೋ ಗೊಂದಲಕ್ಕೆ ಬಹುತೇಕ ತೆರೆ ಬೀಳೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ದೆಹಲಿ ಅಂಗಳದಲ್ಲಿ ಸಿಎಂ ಡಿಸಿಎಂ ಮುಖಾಮುಖಿ. ದೆಹಲಿಯ ಕರ್ನಾಟಕ ಭವನದಲ್ಲಿ ಲಂಚ್ ಪಾಲಿಟಿಕ್ಸ್ ನಡೀತಾ ಇದೆ. ತೀವ್ರ ಕುತೂಹಲ ಮೂಡಿಸಿದೆ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳ ಲಂಚ್ ಪೇ ಚರ್ಚಾ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಫೋಟೋವೊಂದನ್ನು ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳು ಇಬ್ಬರು ಒಂದೇ ಟೇಬಲ್ನಲ್ಲಿ. ದೆಹಲಿಯಲ್ಲಿ ಉಭಯ ನಾಯಕರು ಮುಖಾಮುಖಿಯಾಗಿದ್ದಾರೆ. ಬದಲಾವಣೆ, ಸಂಪುಟ ಪುನಾರಚನೆಯ ಹಗ್ಗಜಗ್ಗಾಟ ನಡೀತಿರೋ ಸಂದರ್ಭದಲ್ಲಿ ಇಬ್ಬರು ನಾಯಕರು ಪರಸ್ಪರ ಭೇಟಿಯಾಗಿರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ದೆಹಲಿಯಲ್ಲಿ ಮುಖಾಮುಖಿಯಾಗಿದ್ದಾರೆ ಸಿಎಂ ಡಿಸಿಎಂ. ಕರ್ನಾಟಕ ಭವನದಲ್ಲಿ ಒಟ್ಟಿಗೆ ಊಟ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಿಎಂ ಡಿಸಿಎಂ ಎಕ್ಸ್ಕ್ಲೂಸಿವ್ ಫೋಟೋ ಈಗಷ್ಟೇ ನೀವು ಗಮನಿಸಿದ್ರಿ. ಪ್ರಧಾನಿ ಮೋದಿ ಭೇಟಿಯಾಗಲಿದ್ದಾರೆ 5 ಗಂಟೆ ಸುಮಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅದಕ್ಕೆ ಪೂರ್ವಭಾವಿಯಾಗಿ ಸಿಎಂ ಡಿಸಿಎಂ ಇಬ್ಬರು ಒಟ್ಟಿಗೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಊಟ ಮುಗಿಸಿದ್ದಾರೆ. ಇವರ ಜೊತೆಯಲ್ಲೇ ಸಚಿವ ಮಹದೇವಪ್ಪನವರು ಹಾಗೆ ಸಚೇತಕ ಅಶೋಕ್ ಪಟ್ಟಣ್, ಶಾಸಕರಾದ ನಾಡಗೌಡ, ಸಿಎಂ ಆರ್ಥಿಕ ಸಲಹೆಗಾರರಾದ ರಾಯರೆಡ್ಡಿ ಅವರು ಇರೋದನ್ನ ಕೂಡ ಫೋಟೋದಲ್ಲಿ ಗಮನಿಸಬಹುದಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ದೆಹಲಿಗೆ ತಲುಪಿದ ನಂತರದಲ್ಲಿ ಈ ಹಗ್ಗಜಗ್ಗಾಟ ಮತ್ತಷ್ಟು ತೀವ್ರ ಸ್ವರೂಪ ಪಡಿಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಉಲ್ಟಾ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಪರಸ್ಪರ ಮುಖಾಮುಖಿಯಾಗಿದ್ದಾರೆ, ಒಟ್ಟಿಗೆ ಊಟ ಕೂಡ ಮಾಡಿದ್ದಾರೆ. ಸ್ಮಿತಾ, ಖಂಡಿತವಾಗೂ ಒಂದು ರೀತಿಯಲ್ಲಿ ಪವರ್ ಶೇರಿಂಗ್ ಆಗಿ ಸಿಎಂ ಡಿಸಿಎಂ ಸಾಕಷ್ಟು ಹಗ್ಗ ಜಗ್ಗಾಟ ಜಂಗಿ ಕುಸ್ತಿಯನ್ನ ಆಂತರಿಕವಾಗಿ ನಡೆಸ್ತಾ ಇದ್ದಾರೆ. ಆದರೆ ಇವತ್ತು ಬಹಳ ವಿಚಿತ್ರ ಅನ್ನಂತೆ ರಾಜ್ಯದ ಹಿತದೃಷ್ಟಿಯಿಂದ ಒಟ್ಟಾಗಿ ಕೂತು ಊಟ ಮಾಡಬೇಕಾದಂಥ ಸಂದರ್ಭ ಕೂಡ ಎದುರಾಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ ಇದೆ ಸಂಜೆ 4:15 5 ಗಂಟೆಗೆ. ಆ ಸಂದರ್ಭಕ್ಕಾಗಿ ಇವರಿಬ್ಬರು ಕೂಡ ಮುಖಾಮುಖಿಯಾಗಿದ್ದಾರೆ ಅನ್ನುವಂಥದ್ದು ಮತ್ತು ದೆಹಲಿ ಕರ್ನಾಟಕ ಭಾಗದಲ್ಲಿ ಇಬ್ಬರು ಒಟ್ಟಾಗಿ ಕೂತು ಊಟ ಮಾಡಿದ್ದಾರೆ. ಇದರ ಜೊತೆಗೆ ಸಾಕಷ್ಟು ಶಾಸಕರು ಕೂಡ ಇದ್ರು. ಬಹಳ ಪ್ರಮುಖವಾಗಿ ಈ ಒಂದು ನರೇಂದ್ರ ಮೋದಿ ಅವರ ಭೇಟಿ ರಾಜ್ಯದ ಮಟ್ಟಿಗೆ ಬಹಳ ಪ್ರಮುಖ ಆಗುತ್ತೆ. ಒಂದು ಕಬ್ಬು ಬೆಳೆಗಾರರ ಏನು ಸಮಸ್ಯೆ ಇದೆ ಅದನ್ನು ನಿವಾರಣೆ ಮಾಡಬೇಕು ಮತ್ತು ಅಂತಾರಾಜ್ಯ ಮಟ್ಟದಲ್ಲಿ ಇರತಕ್ಕಂತಹ ನೀರಿನ ಸಮಸ್ಯೆಗಳೇನಿದಾವಲ್ಲ, ಜಲ ನೆಲದ ಸಮಸ್ಯೆ, ಅದನ್ನು ಕೂಡ ಬಗೆಹರಿಸಬೇಕಂತ ಅನಿವಾರ್ಯತೆ ಇದೆ. ಈಗಾಗಲೇ ಮೇಕೆದಾಟಿಗೆ ಒಂದು ತೀರ್ಪನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಆದ್ರಿಂದ ಶೀಘ್ರವಾಗಿ ಮೇಕೆದಾಟು ಅಣೆಕಟ್ಟನ್ನು ಕೂಡ ಕಟ್ಟಬೇಕಂತ ಅನಿವಾರ್ಯತೆ ಇದೆ. ಈ ನಿಟ್ಟಿನಲ್ಲಿ ಒಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಸಂಜೆ ವೇಳೆಗೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಉಭಯ ನಾಯಕರು ಕೂಡ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಒಂದು ಕ್ಯಾಬಿನೆಟ್ ರೀಶಫಲ್ ವಿಚಾರವಾಗಿ ಚರ್ಚೆ ಮಾಡ್ತಕ್ಕಂಥದ್ದು. ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷರ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ರೀಶಫಲ್ ಬೇಡ ಅನ್ನುವಂಥ ಒತ್ತಡವನ್ನು ಹೇರಿದ್ದಾರೆ. ಇನ್ನೊಂದು ಕಡೆ ರೀಶಫಲ್ ಮಾಡಲೇಬೇಕು ಅನ್ನುವಂಥ ಒತ್ತಡವನ್ನು ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಬ್ಬರು ಕೂಡ ಖರ್ಗೆ ಅವರ ಮುಂದೆ ಒಂದಷ್ಟು ಅಭಿಪ್ರಾಯ ಮಂಡನೆ ಮಾಡಬಹುದು. ಆಗ ಖರ್ಗೆ ಅವರ ಏನು ನಿಲುವು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗುತ್ತೆ. ಯಾಕಂದ್ರೆ ಈಗಾಗಲೇ ಒಂದು ಖರ್ಗೆ ಅವರಿಗೆ ಹೆಗಲ ಮೇಲೆ ಈ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ರಾಹುಲ್ ಗಾಂಧಿ ಅವರು ಹೇಳಿಬಿಟ್ಟು ಹೋಗಿದ್ದಾರೆ. ಒಂದು ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಯಲ್ಲಿ ಸಮನ್ವಯ ಸಾಧಿಸಿ ನೀವು ಕ್ಯಾಬಿನೆಟ್ ರೀಶಫಲ್ ಅನ್ನ ಮಾಡಿ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ಸಂಜೆ ಇದ್ದಾವೆ. ಸದ್ಯ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡುವ ಸಂಬಂಧವಾಗಿ ಈಗ ಒಟ್ಟಾಗಿ ಊಟವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಒಂದಷ್ಟು ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು. ಸಂಜೆ ಮೇಲೆ ಮತ್ತೆ ರಾಜಕೀಯಕ್ಕೆ ಯಥಾ ಪ್ರಕಾರ ಸಿಎಂ ಡಿಸಿಎಂ ನಡುವೆ ಒಂದಷ್ಟು ಆಂತರಿಕ ಜಟಾಪಟಿ ತಿರುಗುವಂತಹ ಸಾಧ್ಯತೆಗಳಿದ್ದಾವೆ. ಅದು ಕೂಡ ಬಹಳ ಸ್ಪಷ್ಟವಾಗಿ ಕುರ್ಚಿ ವಿಚಾರವಾಗಿ ಮತ್ತು ಕ್ಯಾಬಿನೆಟ್ ರೀಶಫಲ್ ವಿಚಾರವಾಗಿ ಅದನ್ನ ಹೇಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಶಮನ ಮಾಡುವಂತ ನಿಟ್ಟಿನಲ್ಲಿ ಇವರಿಬ್ಬರ ಮಧ್ಯೆ ಇರತಕ್ಕಂಥ ಆಂತರಿಕ ಸಂಘರ್ಷವನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ಯಾವ ಮದ್ದನ್ನು ಅರಿತದೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸ್ಮಿತಾ, ಈಗ ಪ್ರಧಾನಿಗಳನ್ನ ಭೇಟಿಯಾಗೋದು ಕೇವಲ ಮುಖ್ಯಮಂತ್ರಿ ಒಬ್ಬರೇನಾ ಅಥವಾ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಬಂದವರು ಯಾರಾದರೂ ಸಚಿವರು, ಅದರಲ್ಲೂ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಭೇಟಿಯಾಗೋ ಸಾಧ್ಯತೆಗಳಿದೆಯಾ? ಈ ಮೀಟಿಂಗ್ ಏನಿದೆ ಕೇವಲ ಊಟಕ್ಕೆ ಸೀಮಿತವಾಗಿದ್ದ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಸೇರಿರೋದು?
ಸ್ಮಿತಾ, ಇಲ್ಲಿ ಬಹಳ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೂ ಮುಂಚಿತವಾಗಿ ಒಂದು ರೀತಿಯಲ್ಲಿ ಒಂದು ಕ್ಯಾಬಿನೆಟ್ ಉಪಸಮಿತಿಯ ಮೀಟಿಂಗ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. DCM ಕೂಡ ಈ ಒಂದು ನಿಯೋಗದಲ್ಲಿ ಇರ್ತಾರೆ, ಜೊತೆಗೆ ಕೃಷ್ಣ ಬೈರೇಗೌಡರು ನಿಯೋಗದಲ್ಲಿ ಇರ್ತಾರೆ ಮತ್ತು ಮಹದೇವಪ್ಪನವರು ನಿಯೋಗದಲ್ಲಿ ಇರ್ತಾರೆ. ಒಂದು ಕಬ್ಬು ಆಮೇಲೆ ಸಕ್ಕರೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರು ಕೂಡ ನಿಯೋಗದಲ್ಲಿ ಇರ್ತಾರೆ. ಒಂದು ಕಬ್ಬು ಬೆಳೆಗಾರರ ವಿಚಾರವಾಗಿ ಚರ್ಚೆ ಮಾಡಬೇಕಂತ ಸಂದರ್ಭದಲ್ಲಿ ಸಕ್ಕರೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರು ಪ್ರಮುಖರಾಗ್ತಾರೆ ಮತ್ತು ಉಪಮುಖ್ಯಮಂತ್ರಿ ಆದಂತಹ DK ಶಿವಕುಮಾರ್ ಅವರು ಕೂಡ ಬಹಳ ಪ್ರಮುಖರಾಗ್ತಾರೆ. ಇದ್ರ ಜೊತೆಗೆ ಜಲಸಂಪನ್ಮೂಲ ಸಚಿವರಾಗಿ DCM ಅವರೇ ಇರೋದ್ರಿಂದ ಅವರು ಕೂಡ ನೀರಾವರಿ ಈ ಒಂದು ಅಂತರ ಜಲ ಏನು ಸಮಸ್ಯೆ ಇದೆ ಆ ಸಮಸ್ಯೆ ವಿಚಾರವಾಗಿ ಒಂದು DK ಶಿವಕುಮಾರ್ ಅವರು ಕೂಡ ಪ್ರಮುಖವಾಗಿ ಇರ್ತಾರೆ. ಹಾಗಾಗಿ ಅದಕ್ಕೆ ಮುಂಚಿತವಾಗಿ ನರೇಂದ್ರ ಮೋದಿ ಅವರಿಗೆ ಯಾವೆಲ್ಲ ಬೇಡಿಕೆಗಳನ್ನು ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೂ ಮುಂಚಿತವಾಗಿ ಈ ಒಂದು ಸಭೆಯನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಒಂದು ಸಭೆಯ ಮೂಲಕ ಕರ್ನಾಟಕ ರಾಜ್ಯದ ಡಿಮಾಂಡ್ಗಳು ಏನಿದಾವೆ ಅನ್ನುವಂಥದ್ದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಈ ಒಂದು ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಮಾಡತಕ್ಕಂಥದ್ದು. ಸಂಜೆ ಮೇಲೆ ಮತ್ತೆ ರಾಜಕೀಯಕ್ಕೆ ಯಥಾ ಪ್ರಕಾರ CM ನಡುವೆ ಒಂದಷ್ಟು ಆಂತರಿಕ ಜಟಾಪಟಿ ತಿರುಗುವಂತ ಸಾಧ್ಯತೆಗಳಿದಾವೆ. ಅದು ಕೂಡ ಬಹಳ ಸ್ಪಷ್ಟವಾಗಿ ಕುರ್ಚಿ ವಿಚಾರವಾಗಿ ಮತ್ತು ಕ್ಯಾಬಿನೆಟ್ ರೀಶಫಲ್ ವಿಚಾರವಾಗಿ ಅದನ್ನ ಹೇಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಶಮನ ಮಾಡುವಂತ ನಿಟ್ಟಿನಲ್ಲಿ ಇವರಿಬ್ಬರ ಮಧ್ಯೆ ಇರತಕ್ಕಂಥ ಆಂತರಿಕ ಸಂಘರ್ಷವನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ಯಾವ ಮದ್ದನ್ನ ಅರಿತದೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸ್ಮಿತಾ, ಈಗ ಪ್ರಧಾನಿಗಳನ್ನ ಭೇಟಿಯಾಗೋದು ಕೇವಲ ಮುಖ್ಯಮಂತ್ರಿ ಒಬ್ಬರೇನಾ ಅಥವಾ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಬಂದವರು ಯಾರಾದ್ರೂ ಸಚಿವರು, ಅದರಲ್ಲೂ DK ಶಿವಕುಮಾರ್ ಅವರು ಕೂಡ ಭೇಟಿಯಾಗೋ ಸಾಧ್ಯತೆಗಳಿದೆಯಾ? ಈ ಮೀಟಿಂಗ್ ಏನಿದೆ ಕೇವಲ ಊಟಕ್ಕೆ ಸೀಮಿತವಾಗಿದ್ದ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಸೇರಿರೋದು? ಸ್ಮಿತಾ, ಇಲ್ಲಿ ಬಹಳ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೂ ಮುಂಚಿತವಾಗಿ ಒಂದು ರೀತಿಯಲ್ಲಿ ಒಂದು ಕ್ಯಾಬಿನೆಟ್ ಉಪಸಮಿತಿಯ ಮೀಟಿಂಗ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. DCM ಕೂಡ ಈ ಒಂದು ನಿಯೋಗದಲ್ಲಿ ಇರ್ತಾರೆ, ಜೊತೆಗೆ ಕೃಷ್ಣ ಬೈರೇಗೌಡರು ನಿಯೋಗದಲ್ಲಿ ಇರ್ತಾರೆ ಮತ್ತು ಮಹದೇವಪ್ಪನವರು ನಿಯೋಗದಲ್ಲಿ ಇರ್ತಾರೆ. ಒಂದು ಕಬ್ಬು ಆಮೇಲೆ ಸಕ್ಕರೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರು ಕೂಡ ನಿಯೋಗದಲ್ಲಿ ಇರ್ತಾರೆ. ಒಂದು ಕಬ್ಬು ಬೆಳೆಗಾರರ ವಿಚಾರವಾಗಿ ಚರ್ಚೆ ಮಾಡಬೇಕಂತ ಸಂದರ್ಭದಲ್ಲಿ ಸಕ್ಕರೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರು ಪ್ರಮುಖರಾಗ್ತಾರೆ ಮತ್ತು ಉಪಮುಖ್ಯಮಂತ್ರಿ ಆದಂತಹ DK ಶಿವಕುಮಾರ್ ಅವರು ಕೂಡ ಬಹಳ ಪ್ರಮುಖರಾಗ್ತಾರೆ. ಇದ್ರ ಜೊತೆಗೆ ಜಲಸಂಪನ್ಮೂಲ ಸಚಿವರಾಗಿ DCM ಅವರೇ ಇರೋದ್ರಿಂದ ಅವರು ಕೂಡ ನೀರಾವರಿ ಈ ಒಂದು ಅಂತರ ಜಲ ಏನು ಸಮಸ್ಯೆ ಇದೆ ಆ ಸಮಸ್ಯೆ ವಿಚಾರವಾಗಿ ಒಂದು DK ಶಿವಕುಮಾರ್ ಅವರು ಕೂಡ ಪ್ರಮುಖವಾಗಿ ಇರ್ತಾರೆ. ಹಾಗಾಗಿ ಅದಕ್ಕೆ ಮುಂಚಿತವಾಗಿ ನರೇಂದ್ರ ಮೋದಿ ಅವರಿಗೆ ಯಾವೆಲ್ಲ ಬೇಡಿಕೆಗಳನ್ನು ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೂ ಮುಂಚಿತವಾಗಿ ಈ ಒಂದು ಸಭೆಯನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಒಂದು ಸಭೆಯ ಮೂಲಕ ಕರ್ನಾಟಕ ರಾಜ್ಯದ ಡಿಮಾಂಡ್ಗಳು ಏನಿದಾವೆ ಅನ್ನುವಂಥದ್ದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಈ ಒಂದು ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.